ಮೇಡಮ್, ಕೆಂಗೇರಿ ಸ್ಟೇಷನ್ ವಿಭಾಗದಲ್ಲಿ ಬೇಡ ಬ್ರೋ ಅನ್ನೋ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಈ ವಿಭಾಗದಲ್ಲಿ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಯಾಕೆ ಈ ಪರಿಕಲ್ಪನೆ ಬಂತು, ಬೇಡ ಬ್ರೋ ಅನ್ನೋ ಕಲ್ಪನೆ ಹೇಗೆ ಬಂತು ನಿಮ್ಗೆ ಅಂತ? ನಿಮ್ಗೆಲ್ಲ ಗೊತ್ತಿದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಾದಕ ವಸ್ತು ಒಂಥರ ಪಿಡುಗು ಆಗಿ ಎಲ್ಲ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಮಕ್ಕಳನ್ನೇ ಇದರಲ್ಲಿ ಬಲಿ ಆಗ್ತಾ ಇದ್ದಾರೆ. ಅದರ ಸಂಬಂಧಪಟ್ಟಂತೆ ಆ ಒಂದು ವ್ಯಸನಕ್ಕೆ ಬಲಿ ಆಗ್ತಾ ಇದ್ದಾರೆ. ಇದು ಮಾದಕ ವಸ್ತುಗಳ ಬರೀ ಸೇವನೆಯಿಂದ ಅವರು ಮುಂದೆ ಅಪರಾಧ ಒಂದು ಕೃತ್ಯ ಮಾಡುವ ಒಂದು ಪ್ರವೃತ್ತಿನೂ ಕೂಡ ಬೆಳೆಸ್ಕೊಳ್ಳಿಕ್ಕೆ ಇದು ಒಂದು ಮಾದಕ ದ್ರವ್ಯ ಅವರಿಗೆ ಇದು ಮಾಡಿಕೊಡ್ತಾ ಇದೆ, ಪ್ರಚೋದನೆ ಮಾಡ್ತಾ ಇದೆ. ಹೀಗಾಗಿ ಈ ಒಂದು ಮಾದಕ ದ್ರವ್ಯಗಳಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ತಿಳ್ಕೊಂಡು ಅದನ್ನ ಯಾವುದೇ ಕಾರಣಕ್ಕೂ ನಾವು ನಮ್ಮ ಕೆಂಗೇರಿ ಪೊಲೀಸ್ ಸ್ಟೇಷನ್ ಆಗ್ಲಿ, ಉಪವಿಭಾಗ ಆಗ್ಲಿ ಅಥವಾ ನಮ್ಮ ನೈಋತ್ಯ ಉಪವಿಭಾಗದಿಂದ ದೂರ ಇಡಬೇಕು ಹಾಗೂ ಬ್ಯಾಂಗ್ಳೂರ್ ಸಿಟಿಯಿಂದ ದೂರ ಇಡಬೇಕು ಅನ್ನೋ ಸಂಬಂಧಪಟ್ಟಂತೆ ಜೂನ್ 26ನೇ ತಾರೀಕು ಆಂಟಿ ಡ್ರಗ್ಸ್ ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಮಾನ್ಯ ಗೃಹ ಮಂತ್ರಿಗಳನ್ನು ಕೂಡ ಬಂದ್ಬಿಟ್ಟು ನಮ್ಮ ಕರ್ನಾಟಕ ರೈಸ್ ಏನು ನಮ್ಮ ಕರ್ನಾಟಕವನ್ನು ಮಾದಕ ವಸ್ತುಗಳಿಂದ ಮುಕ್ತವಾಗಿ ಮಾಡಬೇಕು ಅನ್ನೋ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಯಾರಾದ್ರೂ ಡ್ರಗ್ಸಿಗೆ ನಮಗೆ ಒತ್ತಾಯ ಮಾಡಿದ್ರೆ ಡ್ರಗ್ಸ್ ತಗೋಲಿಕ್ಕೆ ಒಂದೇ ಒಂದು ಮಾತು ಹೇಳಬೇಕು, ಅವರಿಗೆ ಬೇಡ ಬ್ರೋ ಅಂತ. ಹಾಗೆ ಯಾರಾದ್ರೂ ಬಂದ್ಬಿಟ್ಟು ನಮಗೆ ಡ್ರಗ್ಸ್ ಇಲ್ಲ ಮಾರಾಟ ಮಾಡ್ತಾ ಇದಾರ ಅಂತಂದ್ರೂ ಕೂಡ ಅವ್ರಿಗೂ ಕೂಡ ಬೇಡ ಬ್ರೋ ಅಂತ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ನಾವು ಪೊಲೀಸರು, ಕರ್ನಾಟಕ ಪೊಲೀಸರು ಇದ್ದೀವಿ, ನಿಮಗೆ ತಕ್ಕವಾಗಿ ಶಿಕ್ಷೆಯನ್ನು ಕೂಡ ಕೊಡ್ತೀವಿ, ನಿಮ್ಮನ್ನ ಹಿಡಿದ್ಬಿಟ್ಟು ಜೈಲಿಗೂ ಕೂಡ ಹಾಕ್ತೀವಿ. ಹೀಗಾಗಿ ಬೇಡ ಬ್ರೋ, ನಮ್ಮ ಕರ್ನಾಟಕದಲ್ಲಿ ನೀವು ಮಾದಕ ವಸ್ತುಗಳನ್ನು ಮಾರಾಟ ಮಾಡೋದು ಬೇಡ ಬ್ರೋ ಅಂತ ಹೇಳೋದು ಮುಖಾಂತರ ಈ ಒಂದು ಅಭಿಯಾನ ಚಾಲುವಾಗಿದೆ. ಹಾಗೆ ಕರ್ನಾಟಕ ರೈಸ್ ಅಂತಂದ್ರೆ ರೆಫ್ಯೂಸ್, ಡ್ರಗ್ಗಿಗೆ ರೆಫ್ಯೂಸ್ ಮಾಡಬೇಕು. ಡ್ರಗ್ ಯಾರಾದ್ರೂ ತಗೊಳೋದು ಅಥವಾ ಕಂಡು ಬಂದಲ್ಲಿ ಅಂತದನ್ನ ಸಂಬಂಧಪಟ್ಟ ಇಲಾಖೆಗೆ, ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು. ಹಾಗೆ ಡ್ರಗ್ಸ್ ಯಾರು ವ್ಯಸನಕ್ಕೆ ಬಲಿಯಾಗಿದ್ದಾರೋ ಅಂತವರಿಗೆ ನಾವು ಸಪೋರ್ಟ್ ಮಾಡಬೇಕು ಮತ್ತು ಎಂಪವರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕರ್ನಾಟಕ ರೈಸ್ ಅಂತ ಒಂದು ಕಾರ್ಯಕ್ರಮ ನಾವು ಈ ಬ್ಯಾಂಗ್ಳೂರಾದ್ಯಂತ ನಮ್ಮ ಬ್ಯಾಂಗ್ಳೂರ್ ಸಿಟಿ ಪೊಲೀಸರಾದ್ಯಂತ ಈ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೀವಿ. ಹೀಗಾಗಿ ನಾವೆಲ್ಲರೂ ಕೂಡ ಡ್ರಗ್ಸಿಗೆ ಬೇಡ ಬ್ರೋ ಅಂತ ಹೇಳೋಣ. ಸರ್, ಆಡಿಯನ್ಸ್ ಏನ್ ಬಂದಿದ್ರು ಎಲ್ಲರೂ ಹೇಳ್ತಾ ಇದಾರೆ ಜಗದೀಶ್ ಸರ್ ಡಿಫ್ರೆಂಟ್ ಅಂತ, ಎಲ್ಲಾ ಇನ್ಸ್ಪೆಕ್ಟರ್ಗಳಿಗಿಂತ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅಂತ. ಕಳೆದ ವಾರ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಕಂಠೀರವ ಸ್ಟೇಡಿಯಂ ಅಲ್ಲಿ ಡ್ರಗ್ ಆಂಟಿ ಡ್ರಗ್ ಅವೇರ್ನೆಸ್ ಡೇ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಈ ಆಶ್ ಟ್ಯಾಗ್ಲೈನ್ ಅನ್ನು ಕೊಟ್ಟದ್ದು. ನಾವೆಲ್ಲ ಏನು ಡ್ರಗ್ ಫ್ರೀ ಕರ್ನಾಟಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ, ಅದನ್ನ ಈ ಆಶ್ಲೈನ್ ಟ್ಯಾಗಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಅಭಿಯಾನವನ್ನು ಮಾಡ್ತಾ ಇದ್ವಿ. ಬೇಡ ಬ್ರೋ ಅಂತಂದ್ರೆ ಡ್ರಗ್ಗಿಂದ ನಾವು ದೂರ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾರಾದರೂ ಆಫರ್ ಮಾಡಿದ್ರೆ, ಡ್ರಗ್ ಆಫರ್ ಮಾಡಿದ್ರೆ ಅದನ್ನ ಬೇಡ ಬ್ರೋ ಅನ್ನೋ ನಿಟ್ಟಿನಲ್ಲಿ, ಯಾರಾದ್ರೂ ಡ್ರಗ್ ಪೆಡ್ಲರ್ ಬಗ್ಗೆ ಏನಾದರೂ ಇದ್ರೆ ಅದನ್ನ ಬೇಡ ಬ್ರೋ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಜನ್ರೇಷನ್ನ ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಈ ಟ್ಯಾಗ್ಲೈನನ್ನು, ಟ್ಯಾಗ್ಲೈನನ್ನು ನಾವು ಇಟ್ಕೊಂಡು ಮಾಡ್ತಾ ಇದ್ವಿ. ಇದನ್ನ ಪ್ರತಿ ವಿದ್ಯಾರ್ಥಿಗಳಿಗೆ, ಪ್ರತಿ ಯುವಕನಿಗೂ ಕೂಡ ಮುಟ್ಟೋ ನಿಟ್ಟಿನಲ್ಲಿ ಪ್ರತಿ ಪೊಲೀಸ್ ಸ್ಟೇಷನ್ಲ್ಲೂ ಕೂಡ ಈ ಥರದ ಒಂದು ಅಭಿಯಾನ ನಡೀತಾ ಇದೆ. ವಿಶೇಷವಾಗಿ ನಮ್ಮಲ್ಲಿ ಈ ಭಾಗದಲ್ಲಿ ಗ್ಲೋಬಲ್ ವಿಲೇಜ್ ಬ್ಯಾಕ್ಗೇಟ್ ಮೈಲ್ಸಂದ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ PGಗಳು ಮತ್ತು ಹಾಸ್ಟೆಲ್ಗಳಿರೋ ಕಾರಣ ಇಲ್ಲಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಸರ್ ಇರ್ಬೋದು ಮತ್ತು ಸ್ಥಳೀಯ ನಾಗರಿಕರನ್ನ ಸೇರಿಸ್ಕೊಂಡು PGಗಳು, ಮೆಡಿಕಲ್ ಶಾಪ್ಸು, ರಿಹಾಬ್ ಸೆಂಟರ್ಗಳನ್ನ ಸೇರಿಸ್ಕೊಂಡು ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಒಳಗೊಂಡಂತೆ ನಾವು ಇವತ್ತಿನ ಈ ಕಾರ್ಯಕ್ರಮ ಮಾಡಿದ್ವಿ. ಇದಕ್ಕೆ ಸನ್ಮಾನ್ಯ ನಮ್ಮ ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ, ಈ ಅಭಿಯಾನಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಒಂದು ತಂಡದ ಕಾರ್ಯಕ್ರಮವಾಗಿ ಮಾಡಿದ್ವಿ. ಯಾವುದೇ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಪಾಲ್ಗೊಂಡ್ರೆ ಮಾತ್ರ ಆ ಅಭಿಯಾನ ಕಾರ್ಯಕ್ರಮ ಸಕ್ಸಸ್ ಆಗೋದು. ಸಾರ್ವಜನಿಕರನ್ನ ದೂರ ಇಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರಿ ಕಾರ್ಯಕ್ರಮ, ಪೊಲೀಸರ ಕಾರ್ಯಕ್ರಮ ಮತ್ತು ಇದು ಸಾರ್ವಜನಿಕರ ಕಾರ್ಯಕ್ರಮ ಆಗೋ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ನಾವು ಕೈಗೊಂಡಿದ್ದೀವಿ. ಸಾರ್ವಜನಿಕರು ಸಕಾರಾತ್ಮಕವಾಗಿ ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಸರ್, ಇಂದಿನ ಯುವಕರು ಈ ತರ ಮಾದಕ ವಸ್ತುಗಳಿಗೆ ಒಳಗಾಗ್ತಾ ಇದ್ದಾರೆ. ನೀವು ಪೊಲೀಸ್ ಅಧಿಕಾರಿಯಾಗಿ ಯಾವ ರೀತಿ ಅವರಿಗೆ ಸೂಚನೆಗಳನ್ನ ಕೊಡ್ತೀರಿ, ಯಾವ ರೀತಿ ಅವರಿಗೆ ಮುಂದಿನ ದಿನಗಳಲ್ಲಿ ಈ ತರದನ್ನ ಮಾಡಬಾರ್ದು ಅಂತ ಹೇಳ್ತೀರಿ? ಇದು ನಾವು ಎಲ್ಲ ಪ್ರದೇಶಗಳಿಗೂ ಕೂಡ ನಾವು ಭೇಟಿ ಕೊಡ್ತಾ ಇದ್ದೀವಿ. ಇಷ್ಟು ದಿನ ಶಾಲಾ ಕಾಲೇಜುಗಳಿಗೆ ಮಾತ್ರ ಭೇಟಿ ಕೊಡ್ತಾ ಇದ್ವಿ. ಈಗ ಎಲ್ಲ PG ಹಾಸ್ಟೆಲ್ಗಳಿಗೆ ಮತ್ತು ಮನೆಗೆ ಪೊಲೀಸಿಂಗ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ.
ಇದ್ರ ಜೊತೆಗೆ ಸನ್ಮಿತ್ರ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇದೀವಿ. ಅದ್ರ ಉದ್ದೇಶ ಏನಂದ್ರೆ ಯಾರು ಡ್ರಗ್ ಕನ್ಸ್ಯೂಮರ್ಸ್ ಇರ್ತಾರೆ ಅವ್ರನ್ನ ಕೌನ್ಸಿಲಿಂಗ್ ಮಾಡಬೇಕು. ಸಿವಿಲ್ ಡ್ರೆಸ್ ಅಲ್ಲಿ ಯೂನಿಫಾರ್ಮ್ ಅಲ್ಲಿ ಹೋಗ್ಬಾರ್ದು, ಸಿವಿಲ್ ಡ್ರೆಸ್ ನಲ್ಲಿ ಹೋಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ರಿಯಾಬ್ ಜೊತೆನಲ್ಲಿ ಅವ್ರನ್ನ ಟೈಅಪ್ ಮಾಡಿಕೊಂಡು ಅವ್ರನ್ನ ಕಂಪ್ಲೀಟ್ ಸುಧಾರಣೆ ಮಾಡಬೇಕು. ಮಾತ್ರ ಅವ್ರ ಮುಖಾಂತರ ಯಾರು ಮೇನ್ ಪೆಡ್ಲರ್ ಇರ್ತಾರೆ, ಸಪ್ಲೈಯರ್ಸ್ ಇರ್ತಾರೆ, ಆ ಚಾನಲ್ನ ನಾವು ಪತ್ತೆ ಮಾಡಿ ಕ್ರಮ ಕೈಗೊಳ್ಳೋ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ತುಂಬಾ ಪರಿಣಾಮಕಾರಿಯಾಗಿ ಮಾಡ್ತಾ ಇದೀವಿ. ಮತ್ತು ಸ್ಥಳೀಯವಾಗಿ ಎಲ್ಲಾ ಜನಗಳನ್ನು ಕೂಡ ನಾವು ಇದರಲ್ಲಿ ತೊಡಗಿಸ್ಕೊಂಡು ಮಾಹಿತಿನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸರ್, ಇವತ್ತೇನು ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನೇ ಆಯೋಜನೆ ಮಾಡಿದ್ದೀರಿ, ಡ್ರಗ್ಸ್ ಬೇಡ ಗುರು ಅಂತ, ಆಯ್ತಾ? ನೀವು ಎಷ್ಟೋ ಜನ ವ್ಯಸನಿಗಳನ್ನ ನೋಡ್ತಾ ಇರ್ತೀರಿ. ಆ ಮೂಮೆಂಟ್ ಅಲ್ಲಿ ಅವರ ಭಾವನೆಗಳು ಹೇಗಿರುತ್ತೆ, ಅವ್ರನ್ನ ನೀವು ಹೇಗೆ ಕನ್ವಿನ್ಸ್ ಮಾಡ್ತೀರಿ ಅಂತ? ಮೇಡಮ್, ನಮ್ಮ ಈಗ ನೈಋತ್ಯ ವಿಭಾಗದಿಂದ ಬೆಂಗಳೂರು ಸಿಟಿ ವತಿಯಿಂದ ಏನಿದೆ ಒಂದು ಹೊಸದು ಬೇಡ ಬ್ರೋ ಅಂತ ನಮ್ಮ ಮನೆ ಗೃಹ ಸಚಿವರು ಕಾರ್ಯಕ್ರಮ ಮಾಡೋರೆ. ಈ ಕಾರ್ಯಕ್ರಮ ಬಹಳ ಒಂದು ಎಲ್ಲ ನಮ್ಮ ಯುವ ಪೀಳಿಗೆಗೆ ಒಂದು ಬೇಕಾದಂಥ ಅವಶ್ಯಕತೆ ಒಂದು. ಯಾಕೆ ಈ ಜಂಜಿಯಲ್ಲಿ ಬೇಡ ಬ್ರೋ ಎಲ್ಲದಕ್ಕೂ ಬೇಕು ಬ್ರೋ ಅಂತಿರ್ತಾರಲ್ಲ, ಸೊ ಇದು ಬೇಡ ಬ್ರೋ. ಯಾವುದಕ್ಕೆ ಬೇಡ ಅಂತಂದ್ರೆ ಈ ಡ್ರಗ್ಸಿಂದ, ದುಶ್ಚಟಗಳಿಂದ, ಅವಕ್ಕೆಲ್ಲಾನು ಯಾರೋ ಒಬ್ಬ ಕರೀತಾರೆ, ಬಾಗುರು ಇವತ್ತು ಏನಾಗಲ್ಲ, ಒಂದು ಪಾರ್ಟಿ ಮಾಡೋಣ, ಒಂದು ಡ್ರಗ್ಸ್ ತಗೊಳ್ಳೋಣ, ಇದರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ. ಸೊ ಅದಕ್ಕೆಲ್ಲ ಇವರು ಬೇಡ ಬ್ರೋ ಅಂತ ಹೇಳ್ಬೇಕಂತೇಳಿ ಯುವ ಪೀಳಿಗೆಗೆ ಇತ್ತೀಚಿನ ದಿನಗಳಲ್ಲಿ ಅವರೇ ಇದಕ್ಕೆ ಜಾಸ್ತಿ ಇದಾಗ್ತಿದ್ದಾರೆ. ಇದಕ್ಕೆ ನಾವು ಏನು ಮಾಡಿದ್ವಿ, ಈ ಮುಂಚೆ ಕೂಡ ನಮ್ಮ ಠಾಣಾ ಮಟ್ಟದಲ್ಲಿ ಸನ್ಮಿತ್ರ ಅಂತ ಇಂಥ ಯಾರು ಈ ಡ್ರಗ್ಸ್ ಅಫೆಕ್ಟ್ ಆಗಿರ್ತಾರಲ್ಲ ಅವ್ರಿಗೆ ಸನ್ಮಿತ್ರ ಅಂತ ಅವ್ರನ್ನ ಕರೆಸಿ, ಇವರೆಲ್ಲ ನಮ್ಮ ಕ್ರೈಮ್ ತಂಡ ಇದ್ದಾರೆ, ಅವ್ರು ಕರ್ಕೊಂಡ್ಬಂದಾಗ ಅವ್ರಿಗೂ ಕೂಡ ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಅವ್ರನ್ನ ಮುಂದೆ ಒಂದು ಒಳ್ಳೆ ಇದಕ್ಕೆ ಕರ್ಕೊಂಡ್ಬರ್ಬೇಕು, ವಿದ್ಯಾಭ್ಯಾಸ ಮಾಡ್ಬೇಕಂತ ಅವ್ರು ಕೌನ್ಸಿಲಿಂಗ್ ಮಾಡಿಸ್ತೀವಿ. ಸೊ ಸನ್ಮಿತ್ರ ಕಾರ್ಯಕ್ರಮ ಇದೆ. ಈ ಬೇಡ ಬ್ರೋವನ್ನ ಎಲ್ಲ ಕೂಡ ನಾವು ಒಂದು ಎಲ್ಲ ಶಾಲಾ ಕಾಲೇಜುಗಳಾಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮೇನ್ ನಮ್ಮ ಸಾರ್ವಜನಿಕ ಯುವ ಜನತೆಗೆ ಒಂದು ತಲುಪಿಸ್ಬೇಕು. ಅದ್ರ ಮುಖಾಂತರ ನಮ್ಮ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡ್ಬೇಕಂತ ಏನು ನಮ್ಮ ಸರ್ಕಾರ ಮತ್ತು ನಮ್ಮ ಗೃಹ ಇಲಾಖೆ ಕೈಗೊಂಡಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆಯಿಂದ ಹಗಲಿರೋಳು ನಾವು ದುಡಿತಾ ಇದ್ದೀವಿ. ನಮ್ಮ ಕ್ರೈಮ್ ಸಿಬ್ಬಂದಿ ಅವರು ಎಲ್ಲ ಕಡೆ ಹೋಗಿರ್ತಾರೆ, ಮಪ್ತಿಲಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಬೇರೆ ಬೇರೆ ರೈಲ್ವೆ ಸ್ಟೇಷನು ಅಂತ ಯಾರು ನಮಗೆ ಮಾಹಿತಿ ಬಂದ ತಕ್ಷಣ ಇಮ್ಮಿಡಿಯೇಟ್ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಂಡು ಅವ್ರನ್ನ ಸರಿ ದಾರಿಗೆ ತರೋದಕ್ಕೂ ಕೂಡ ನಾವು ಒಂದು ಒಳ್ಳೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಬೇಡ ಬ್ರೋವನ್ನ ಎಲ್ಲರೂ ಕೂಡ ಬೇಡ ಬ್ರೋ ಅಂತ ಒಳ್ಳೆ ಕಾರ್ಯಕ್ರಮನ ಎಲ್ಲರೂ ಅಳವಡಿಸ್ಕೊಳ್ಬೇಕಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಮೇಡಮ್, ಇವತ್ತು ವಿಶೇಷವಾಗಿ ಕಿಕ್ಕೇರಿ ಪೊಲೀಸರು ಡ್ರಗ್ಸ್ ಮುಕ್ತ ದಿನಾಚರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಿ. ಏನು ಮೆಸೇಜ್ ಕೊಡ್ಲಿಕ್ಕೆ ಬಂದಿದ್ದೀರಿ ವೈದ್ಯರಾಗಿ ಅಂತ? ತುಂಬಾ ಒಳ್ಳೆ ಕ್ವಶನ್. ಇವತ್ತು ಡ್ರಗ್ಸ್ ಮುಕ್ತ ಆಚರಣೆ ದಿವಸ. ಇವತ್ತು ಡ್ರಗ್ಸ್ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು, ಸಾಮಾನ್ಯವಾಗಿ ನಾವು ಕೊಡ್ತಾ ಇರೋ ಡ್ರಗ್ಸ್ ಇಲ್ಲ, ಯಾವ್ದು ನಾವು ಕೊಡಬಾರ್ದು ಆ ತರ ಇರೋ ಡ್ರಗ್ಸ್. ಏನಾಗಿದೆ, ಇವಾಗ 12 ಬಿಲಿಯನ್ ಪಾಪ್ಯುಲೇಷನ್ ನಮ್ಗೆ ಇದ್ರೇನು ಅದರಲ್ಲಿ 1.5 ಕೋಟಿ ಬರೀ ಜನ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಆ ವಯಸ್ಸನ್ನು 18 ಇಂದ 25 ವರ್ಷದಲ್ಲಿ, ಯಾವ ವಯಸ್ಸಲ್ಲಿ ನಾವು ಚೆನ್ನಾಗಿ ಅನುಭವಿಸ್ಬೇಕು, ಏನೋ ಒಳ್ಳೇದು ಮಾಡಿ ಬೆಳಿಬೇಕು, ಆತರ ಇರೋ ವಯಸ್ಸಲ್ಲಿ ಈ ತರ ಡ್ರಗ್ ಅಡಿಕ್ಷನ್ ಜಾಸ್ತಿ ಆಗ್ತದೆ ಇಂಡಿಯಾದಲ್ಲಿ. ಅದಕ್ಕೆ ಇವರು ಒಂದು ಮುಕ್ತಾಚರಣೆ ದಿವಸ ಒಂದು ಮಾಡೋಣ, ಇವತ್ತು ಸ್ವಲ್ಪ ಜಾಗರಣೆ ಮಾಡೋಣ, ಎಲ್ರಿಗೂ ಇದ್ರ ಬಗ್ಗೆ ಮಾತಾಡ್ಬೇಕು. ಚಿಕ್ಕ ವಿಷಯ, ಡಾಕ್ಟರ್ ಆಗಿ ಏನ್ ಹೇಳ್ಕೊಳ್ತಾನೆ ಬಿಟ್ಟು ನಾನೊಂದು ತಾಯಾಗಿ ಏನ್ ಹೇಳ್ಕೊಳ್ತಾ ಇದ್ದೀನಿ, ಎಲ್ರು ಅವರ ಮಕ್ಕಳ ಹತ್ರ ನೀವು ದುಡ್ಡು ಕೊಡ್ಬೇಡ, ದೊಡ್ಡ ವಿಷಯ ಕೊಡ್ಬೇಡ, ಸ್ವಲ್ಪ ಸಮಯ ಕೊಡಿ, ಅವ್ರ ಹತ್ರ ಮಾತಾಡಿ. ಈ ಮೊಬೈಲ್ ಬಂದಿರೋ ಕಾಲದಲ್ಲಿ ಎಲ್ರು ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇರೋದು ಬಿಟ್ಟು ಮಕ್ಕಳ ಹತ್ರ ಕೂತ್ಕೊಂಡು ಅವ್ರು ಏನ್ ಮಾತಾಡ್ಬೇಕು ಅವ್ರನ್ನ ಜಡ್ಜ್ ಮಾಡ್ಬೇಡ, ಕ್ರಿಟಿಸೈಸ್ ಮಾಡ್ಬೇಡ, ಇದು ತಪ್ಪು ಅದು ಕರೆಕ್ಟ್ ಹೇಳ್ಬೇಡ. ದಯವಿಟ್ಟು ಅವ್ರನ್ನ ಕೂತ್ಕೊಂಡು ಕೇಳ್ಕೊಳ್ಳಿ, ಅವ್ರ ಹತ್ರ ಏನ್ ನಡೀತಾ ಇದೆ, ಅವ್ರ ಜೊತೆ ಯಾರ್ ಫ್ರೆಂಡ್ಸ್ ಇದ್ದಾರೆ, ಇದೆಲ್ಲ ನಾವು ನೋಡ್ತಾ ಇದ್ರೇನೆ ಈ ಸಮಸ್ಯೆಯನ್ನು ಈ ವಯಸ್ಸಲ್ಲಿ ಸರಿ ಮಾಡಿದ್ರೆ ನಮ್ಮ ಮಕ್ಕಳನ್ನ ಇದೊಂದು ಕಾಪಾಡಿಸ್ಬೋದು. ದಯವಿಟ್ಟು ಎಲ್ರು ಸ್ವಲ್ಪ ಸಮಯ ನಿಮ್ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ. ಥ್ಯಾಂಕ್ ಯು.